ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ HRM ಸಬ್ಜೆಕ್ಟ್ ನ ಇಂಗ್ಲಿಷ್ ಮೀಡಿಯಂ ಕ್ವಶನ್ಸ್ ಗಳನ್ನ ನೋಡೋಣ. ಈ ವಿಡಿಯೋದಲ್ಲಿ ಬರೀ ಕ್ವಶನ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಅಕ್ಯುರೇಟ್ ಇವುಗಳಿಗೆ ಕೀ ಉತ್ತರ ಹಾಗೂ ನೆನಪಿಟ್ಟುಕೊಳ್ಳೋ ವಿಧಾನ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಲಿಂಕ್ ಇದೆ. ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಗೆ ಜಾಯ್ನ್ ಆದ್ರೆ ಉಳಿದ ಎಲ್ಲ ಸಬ್ಜೆಕ್ಟ್ ಗಳು ಫ್ರೀ ಆಗಿರುತ್ತೆ ಮತ್ತು ಅಕ್ಯುರೇಟ್ ಕ್ವಶನ್ಸ್ ಗಳು ಸಿಗುತ್ತೆ ವಿತ್ KUD ಕೀ ಉತ್ತರಗಳು. ನಿಮ್ಮ ಓನ್ ಕ್ವಶನ್ ಗೆ ಉತ್ತರಗಳನ್ನು ಬರೆದ್ರೆ ನಡೆಯೋದಿಲ್ಲ. ಸೊ ಆದ್ರಿಂದ ಕೀ ಉತ್ತರಗಳಿಗೆ ಆಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸ್ ನ ಜಾಯ್ನ್ ಆಗಿ. ಸೊ HRM ಕ್ವಶನ್ಸ್ 2026 ಗೆ ಕೇಳುವಂತ 5 ಮತ್ತು 15 ಅಂಕದ ಪ್ರಶ್ನೆಗಳನ್ನ ಫಸ್ಟ್ ನೋಡೋಣ. ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ HRM, ಎಕ್ಸ್ಪ್ಲೇನ್ ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಟ್ರೈನಿಂಗ್, ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ ಇಂಟರ್ವ್ಯೂ, ಎಕ್ಸ್ಪ್ಲೇನ್ ಡಿಫರೆಂಟ್ ಮೆಥಡ್ಸ್ ಆಫ್ ವೇಜಸ್ ಪೇಮೆಂಟ್, ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ HR ಪ್ಲಾನಿಂಗ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ರಿಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್, ಸ್ಟೇಟ್ ದ ಎಸೆನ್ಷಿಯಲ್ ಆಫ್ ಗುಡ್ ಇನ್ಸೆಂಟಿವ್ ವೇಜ್ ಪ್ಲಾನ್, ಸ್ಟೇಟ್ ದ ಆಬ್ಜೆಕ್ಟಿವ್ ಆಫ್ ಪರ್ಫಾರ್ಮೆನ್ಸ್ appraisal, explain objectives of human resource planning, explain internal source of recruitment, explain objectives of HRM, explain causes of demotion and promotion, what are the advantages of training, explain the qualities and functions of HR manager. ಇನ್ನು 2 marks ಗೆ ಯಾವ ಕ್ವೆಶ್ಚನ್ ನೋಡ್ಕೋಬೇಕಂದ್ರೆ what is training, what is demotion and promotion, what do you mean by performance appraisal, what is induction, what is placement, name 2 internal source of recruitment, what is job analysis, expand MBO and HRD, what do you mean by selection, what is job analysis, what is on job training and off job training, what is piece rate system, what is promotion and demotion, what is the job description, what is HRM, what is HR planning, what is job evaluation, what is recruitment. ಸೊ ಇಷ್ಟು ಕ್ವಶನ್ ಅಲ್ಲೇ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಗಳು ಬರುತ್ತೆ. ಏನು 10 5 10 ಮಾರ್ಕ್ಸ್ 15 ಮಾರ್ಕ್ಸ್ ಇದೆ, ಅದರಲ್ಲಿನೇ ನಿಮಗೆ ಎಲ್ಲ ಕ್ವಶನ್ಸ್ ಗಳು ಬರುತ್ತೆ. ಇವುಗಳಿಗೆ ಕೀ ಉತ್ತರ ಬೇಕಂದ್ರೆ ಕೆಳಗಡೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಅಕ್ಯುರೇಟ್ ಆನ್ಸರ್ಸ್ ಗಳು ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ನೊಂದಿಗೆ ಸಿಗೋಣ.